ನಮಸ್ಕಾರ. ಕ್ರಾಂತಿಭೂಮಿ ವರ್ಲ್ಡ್ ಥಿಂಕರ್ಸ್ ನಲ್ಲಿ ಸ್ವಾಗತ. ನಾನು ಪೂಜಾ ಎಸ್ಪಿ. ಬೀದರ್ನ ಮಾಮನಕೆರೆಯಲ್ಲಿರುವ ಜ್ಞಾನಸುಧಾ ವಿದ್ಯಾಲಯದಲ್ಲಿ ಜ್ಞಾನಸುಧಾ ಶಿಕ್ಷಣ ಸಂಸ್ಥೆ ಅಧ್ಯಕ್ಷೆ ಶ್ರೀಮತಿ ಪೂರ್ಣಿಮಾ ಜಾರ್ಜ್ ಅವರು ವಿದ್ಯಾರ್ಥಿಗಳಿಗೆ ಅಗ್ರಶ್ರೇಣಿಯಲ್ಲಿ ಪಾಸಾದ ವಿದ್ಯಾರ್ಥಿಗಳಿಗೆ ಸನ್ಮಾನಿಸಿ ಗೌರವಿಸಿ ಬೀಳ್ಕೊಟ್ಟರು. ಸಂಸ್ಥೆಯ ಗೌರವ ತಂದುಕೊಟ್ಟಂಥ ವಿದ್ಯಾರ್ಥಿ ಮತ್ತು ಪಾಲಕರಿಗೆ ಅವರು ಅಭಿನಂದನೆ ಸಲ್ಲಿಸಿದರು. ಶಿಕ್ಷಕ ವೃಂದದವರಿಗೆ ಅಭಿನಂದನೆ ಸಲ್ಲಿಸಿದರು. ಶಿಕ್ಷಕ ವೃಂದ, ಪಾಲಕರ ಮತ್ತು ವಿದ್ಯಾರ್ಥಿಗಳ ಸಂಗಮ ಇದಾಗಿತ್ತು. ಜ್ಞಾನಸುಧಾ ವಿದ್ಯಾಲಯ ತನ್ನದೇ ಆದ ವೈಶಿಷ್ಟ್ಯ ಹೊಂದಿದೆ. 2005ರಲ್ಲಿ ಪ್ರಾರಂಭಗೊಂಡಂಥ ಸಂಸ್ಥೆ ಇದೀಗ ಹೆಮ್ಮರವಾಗಿ ಬೆಳೆದಿದೆ ಎಂದು ಅಚೀವರ್ಸ್ಗೆ ಇವತ್ತು ಆನರ್ ಮಾಡ್ತಕ್ಕಂಥ ಕಾರ್ಯಕ್ರಮಕ್ಕೆ ಆಹ್ವಾನಿತರಾಗಿ ಬಂದಂತಹ ಮೊಟ್ಟ ಮೊದಲಿಗರಾಗಿ ಬಂದಂತಹ ಎಲ್ಲ ಪಾಲಕರಲ್ಲಿ ವಂದಿಸುತ್ತಾ, ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂತಹ ನಮ್ಮ ಶಾಲೆಯ ಪ್ರಾಂಶುಪಾಲರಾದಂತಹ ಶ್ರೀಮತಿ ಸುನೀತಾ ಸ್ವಾಮಿ ಮಾನವರವರೇ, ಹಾಗೂ ಕಾಲೇಜಿನ ಪ್ರಾಂಶುಪಾಲರಾದಂತಹ ಚಂದ್ವೀರ್ ಪಾಟೀಲ್ ರವರೇ, PU ಸೈನ್ಸ್ನ ಡೈರೆಕ್ಟರ್ ಆದಂತಹ ಶ್ರೀಕಾಂತ್ ರೆಡ್ಡಿ ಸರ್ ಅವರೇ, ಆ್ಯಂಡ್ ವೈಸ್ ಪ್ರಿನ್ಸಿಪಲ್ ಆದಂತಹ ಕಲ್ಪನಾ ಮ್ಯಾಮ್ ರವರೇ, ಸೂಪರ್ವೈಸರ್ಸ್ ಆದಂತಹ ರಜನಿ ಮ್ಯಾಮ್, ಸಾಯಿತಾ ಮ್ಯಾಮ್ ಮತ್ತು ವಸೀಮಾ ಮ್ಯಾಮ್ ರವರೇ, ಹಾಗೂ ಇನ್ನುಳಿದ ಎಲ್ಲ ಶಿಕ್ಷಕ ಶಿಕ್ಷಕಿ ವೃಂದದವರೇ, ವಿದ್ಯಾರ್ಥಿನಿಯರೇ, ವಸುಧೈವ ಕುಟುಂಬ. ವರ್ಷಕ್ಕೆ ಜ್ಞಾನಸುಧಾ ಈ ತರಹ ತನ್ನ ರಿಸಲ್ಟನ್ನು ತೋರಿಸ್ತಾ ಇರೋದು ಖಂಡಿತವಾಗ್ಲೂ ಆಸ್ ಅ ಪ್ರೆಸಿಡೆಂಟ್ ಆಫ್ ಜ್ಞಾನಸುಧಾ ಎಜುಕೇಷನ್ ಸೊಸೈಟಿ ತುಂಬಾ ಸন্তೋಷಕರವಾದಂತಹ ಸನ್ನಿವೇಶವನ್ನು ನಮಗೆ ಕ್ರಿಯೇಟ್ ಮಾಡಿದೆ. ಅಫ್ಕೋರ್ಸ್ ನಿಮ್ಮೆಲ್ಲ ಪೇರೆಂಟ್ಸ್ಗೂ ಕ್ರಿಯೇಟ್ ಮಾಡಿದೆ ಅಂತ ಹೇಳೋದ್ರಲ್ಲಿ ನಾನು ತುಂಬ ಹರ್ಷಿಸ್ತೇನೆ. ನಮ್ಮ ಮಕ್ಕಳು ಶಾಲೆಯಲ್ಲಿದ್ದಾಗ ಅವ್ರು ತುಂಟಾಟ ಮಾಡ್ತಾ ಇರಬೇಕಾದ್ರೆ ಕೋಪ ಮಾಡ್ಕೊಳ್ತೀವಿ, ನಿಮ್ಮಗಳಿಗೆ ಹೇಳ್ತೀವಿ, ನಿಮ್ಮನ್ನೆಲ್ಲ ಕಲಿಸ್ತೀವಿ. ಕಾರಣ ಇಷ್ಟೇ, ಇವತ್ತಿನ ದಿವಸ ಕುತ್ಕೊಂಡು ಸಂಭ್ರಮಿಸೋಣ ಅನ್ನೋದಕ್ಕೆ ಅಷ್ಟೇ. ಸಮಯ ಇದ್ದಾಗ ನಮ್ಮ ತಪ್ಪುಗಳನ್ನು ನಾವು ತಿದ್ದಿಕೊಂಡ್ರೆ ಖಂಡಿತವಾಗಿಯೂ ಸಂಭ್ರಮದ ದಿವಸ ನಾವು ಈ ತರಹ ಸಂಭ್ರಮ ಮಾಡಬಹುದು ಅನ್ನೋದು ಇದು ನಮ್ಮ ವೇದಗಳ ಕಾಲದಿಂದ ನಮಗೆ ನಮ್ಮ ಹಿರಿಯರು ಹೇಳಿದಂತಹ ಮಾತು. ಒಂದು ಕಡೆ ಹೇಳ್ತಾರೆ, ಇಫ್ ಯು ಹ್ಯಾವ್ ಟು ಈಟ್ ಅ ಫ್ರಾಗ್, ಡಿಯರ್ ಸ್ಟೂಡೆಂಟ್ಸ್, ಐ ವಾಂಟ್ ಯು ಟು ಹಿಯರ್ ಟು ದಿಸ್. If you have to eat a frog a day, then the first thing you have to do is to get up and eat that frog. If you have to eat 2 frogs a day, then the first thing in the morning that you have to do is eat the biggest frog. What does frog mean here? Frog means the difficult work that you may be having on that day. Most of the time, we get into procrastinating. Is it only that ಜ್ಞಾನಸುಧೆಯಲ್ಲಿ ಮಾತ್ರ ಇಷ್ಟೊಂದು ಟ್ಯಾಲೆಂಟ್ಸ್ ಇದೆ, ಬೇರೆ ಶಾಲೆಗಳಲ್ಲಿ ಇಲ್ಲ ಅಂತ ಹೇಳಿದಾಗ ಮೊನ್ನೆ ನನಗೆ ಯಾರೋ ಪೇಪರ್ದವ್ರು ಹೇಳ್ತಾ ಇದ್ರು, ಈ ಥರ ಏನಾದರೂ ಇದೆಯಾ ಅಂತ. ಅದಕ್ಕೆ ನಾನು ಹೇಳಿದೆ, ಹಾಗೇನಿಲ್ಲ. ಈಗಷ್ಟೇ ನಮ್ಮ ಮಕ್ಕಳು ಮತ್ತೆ ಹೇಳಿರೋದೆ ಕನ್ಸಿಸ್ಟೆನ್ಸಿ. ಎಲ್ಲರೂ ಮತ್ತೆ ಮಾಡೋಣ ಅಂತ ಯೋಚನೆ ಮಾಡಿದ್ದನ್ನ
ಜ್ಞಾನಸುಧೆಯ ಬಗ್ಗೆ ನಿಮ್ಮ ಕಣ್ಣುಗಳನ್ನು ತೆಗೆದು ನೋಡ್ರಿ ಅಂತ. 2005ರಲ್ಲಿ ಮಾತ್ರ 35 ಮಕ್ಕಳಿಂದ ಪ್ರಾರಂಭವಾದಂತಹ ಜ್ಞಾನಸುಧೆ, ಒಂದು ರೆಂಟೆಡ್ ಬಿಲ್ಡಿಂಗ್ ನಲ್ಲಿ ಪ್ರಾರಂಭವಾದಂತಹ ಜ್ಞಾನಸುಧೆ. ಶಿವನಗರ್ನಲ್ಲಿ ನಾವು ಅವತ್ತಿನ ದಿವಸ ರೆಂಟೆಡ್ ಬಿಲ್ಡಿಂಗ್ ನಲ್ಲಿ ತಗೊಂಡಿದ್ವಿ. सिर्फ 35 बच्चे थे हमारे पास पहले एडमिशन के दिन में 30 आई मीन वो पहले 2-3 महीने में सिर्फ 35 बच्चे थे. तो ಅವತ್ತಿನ ದಿವಸ ನಾವು ಇದೇ ತರಹ ಪೇರೆಂಟ್ಸ್ ಹತ್ರ ಹೋಗಿದ್ವಿ. ಅಫ್ಕೋರ್ಸ್ ಇವತ್ತು ನಾವು ನಿಮ್ಮನ್ನ ಜ್ಞಾನಸುಧೆಗೆ ಕಳಿಸಿದ್ದೀವಿ. ಅವತ್ತು ನಾವು ಹೋಗಿದ್ವಿ, ಕಾಲೋನಿಗಳಿಗೆ ಹೋಗಿದ್ವಿ. ಅಲ್ಲಿ ಮಠಗಳೆಲ್ಲ, ಗುಡಿಗಳಲ್ಲಿ, ಕಮ್ಯುನಿಟಿ ಸೆಂಟರ್ಸ್ ಅಲ್ಲೆಲ್ಲ ಹೋಗಿ ಜನರ ಹತ್ರ ಮಾತಾಡಿದ್ವಿ. ಅವತ್ತಿನ ದಿವಸ ಪಾಸಿಟಿವ್ ಆಗಿ ರೆಸ್ಪಾನ್ಸ್ ಕೊಟ್ಟರು ಸ್ವಲ್ಪ ಜನ ಇದ್ರು, ಆದರೆ ನೆಗೆಟಿವ್ ರೆಸ್ಪಾನ್ಸ್ ಕೊಟ್ಟವರೇ ಬಹಳ ಜನ ಇದ್ರು. ಈಗಷ್ಟೇ ಒಂದು ಮಗು ಮಾತಾಡ್ತಾ ಹೇಳ್ತಾ ಇದ್ದು, ದೇ ವಾಂಟ್ ಯು ಟು ಫೇಲ್, ದೇ ವಾಂಟ್ ಯು ಟು ಕ್ರೈ, ಬಟ್ ಡೋಂಟ್ ಕ್ರೈ, ಗೆಟ್ ಅಪ್ and start doing what you believe you have belief in you, and what you believe you keep on doing that. That's absolutely what you have to keep on doing. You have to believe in yourself. That's what Jnanasudha has done. We believe in our integrity. We believed in the dream, that if there is a dream and if all the right kind of forces are put into that dream, it definitely is going to make it into a big anta ನಾವು believe ಮಾಡಿದ್ವಿ. So today I'm very proud. Starting from that day on 2005, I was laughed at. ನನ್ನನ್ನು ನೋಡಿ ಜನ ನಗ್ತಿದ್ರು, ಅದೇ ಶಾಲೆ ಸ್ಟಾರ್ಟ್ ಮಾಡ್ತಾ ಇದೆ, ಸುಮ್ಮನೆ ಕೂಡು, ನಾಯಿ ಕೊಡೆ ಥರ ಸ್ಟಾರ್ಟ್ ಆಗ್ತಾ ಇದೆ ಶಾಲೆ ಅಂತ. ಇಲ್ಲೂ ಒಂದಿದ್ರು ನಮ್ಮ ಪತ್ರಕರ್ತ ಬಂಧುಗಳಿದ್ದಾರೆ, ಇದನ್ನೆಲ್ಲ ಅವ್ರು ಮುಂಚೆಯಿಂದ ನೋಡಿರೋರಿದ್ದಾರೆ, ನಾನೇನು ಸುಳ್ಳು ಹೇಳ್ತಾ ಇಲ್ಲ ಇವತ್ತಿನ ದಿವಸ. ಸೊ ನಕ್ಕೋರಿದ್ರು, ಆದರೆ ಆ ನಗ್ರಿ ಅಂತ we just kept it in our hearts. Ganesh sir and I am missing him so much today on this podium. We kept in our heart and we just kept on working towards what we need to do, and today we are crossing 4,000 students and we are with all of you parents, amazing parents out here. So dear students, those of you outgoing 10th standard students, those of you, if you have not made the choice, definitely there is an atmosphere, there is an environment created for you people, and make an entry into that. Those students who have taken an entry into either science or commerce or arts, Jnanasudha Education Society, we have not failed them. Recently, arts, it was PUC Commerce topper, Arav, PUC Commerce topper Arav Deshpande, he studied right from nursery in Jnanasudha, completed his 10th standard, then gotten into commerce, and he completed PUC Commerce from Jnanasudha Education Society, and then he stood the topper to the district, your own batch, I mean super senior. He also used to sit something like this along, I mean as you people are sitting. So what I'm trying to tell you is, and even we are second toppers for PUC Science, PUC Arts. Balram, one of the students from Jnanasudha PU College Arts, he has second to the district. So, and even of course science ಅಂತವರೆಲ್ಲ ತಮಗೆ ಹೇಳಿದ್ದಾರೆ. ಸೊ ಯಾವುದೇ ಫೀಲ್ಡ್ ತಗೊಂಡ್ರೂ ಕೂಡ ಜ್ಞಾನಸುಧಾ ಹೆಸರಿಗೆ ತಕ್ಕಂತೆ ಜ್ಞಾನದ ಸುಧೆಯನ್ನು ಹರಿಸ್ತಾ ಇದೆ. ಅದರಲ್ಲಿ ಮಿಂದು ನೀವು ಎಷ್ಟು ಮೀತಿರೋ, ಎಷ್ಟು ಅದರ ಆಸ್ವಾದನೆಯನ್ನು ತಗೊಳ್ತಿರೋ, ಅದು ನಿಮಗೆ ಬಿಟ್ಟಿರೋದು. And as I come to the last bit of my speech, I would like to tell to the outgoing 10th standard students, there will be many difficulties that come in your way. Never ever think that you have failed. Never ever think that you have failed. Maybe that little bit of back step you might have taken, a step further you couldn't do it or achieve it. Maybe that is getting you ready for some other thrust ahead, into the sky, or maybe we don't know what the life is waiting for you as. Yesterday I was talking to one of the students, one of
don't shy away from being failed, but you should never shy away from getting up and doing the work. Your consistent effort is the real winner in your life. Your consistent effort is the real winner. So learn to eat the biggest frog as soon as you get up. That is, whatever you are not liking to do that thing first in the morning, so that your whole day is free for you to do whatever you like to do. Right? So there are going to be many mishaps in life. ಜೀವನದಲ್ಲಿ ಬಹಳಷ್ಟು ಕಷ್ಟಗಳು ಬರ್ತವೆ, ಜೀವನದಲ್ಲಿ ಬಹಳಷ್ಟು ಫೇಲಿಯರ್ಸ್ ಬರ್ತದೆ. ಜೀವನ ಇವತ್ತು ನಾವು ನಿಮ್ಮ ಕಡೆ ಮೇಲೆ ರೋಸ್ ಪೆಟಲ್ಸ್ ಹಾಕ್ತೀವಲ್ಲ, ಅಷ್ಟೊಂದು ಮೃದುವಾದಂತಹ ಹೂವಿನ ಪಕಳೆ ಅಲ್ಲ, ಅಂತಹ ಹಾಸಿಗೆಯೂ ಅಲ್ಲ, ಅಲ್ಲಿ ಮುಳ್ಳುಗಳೇ ಜಾಸ್ತಿ. ಆದ್ರೂ ಕೂಡ ಇಫ್ ಎಟ್ ಆಲ್ ಯು ಹ್ಯಾವ್ ಟು ಶೆಡ್ ಟಿಯರ್ಸ್, ರಿಮೆಂಬರ್ ದಿಸ್ ಡಿಯರ್ ಸ್ಟೂಡೆಂಟ್ಸ್, if at all you have to shed tears, let those tears be the tears of joy. Signing off, your man. Thank you, Ananda. Thank you, ma'am. So especially this year in JEE mains, our student got 99.75%. That result is in Gulbarga division, means Kalyan Karnataka division, that is the second place. And this year almost 8 students they selected for the NIT also, and we are going to get good result in recently completed NEET also, and we are going to create history in KCET also. Unfortunately that is getting late, so that's why continuously we are providing good result in our from our Gnanasudha PU Science College also. So this happens because of our expert faculty, and infrastructure wise also. So you can see in Bidar city where it is this infrastructure, and fees wise also we are collecting, compared to all the colleges, low fees we are collecting. Those are providing this type of result. So that's why once you consider our college also, and once you come and visit our college, and anyhow, all the best for your future. Thank you. ಇಲ್ಲಿಗೆ ಮುಕ್ತಾಯವಾಗುತ್ತದೆ. ನಾಳೆ ಮತ್ತೆ ಭೇಟಿಯಾಗೋಣ ಇನ್ನಷ್ಟು ಹೊಸ ವಿಷಯಗಳೊಂದಿಗೆ. ನಾನು ಪೂಜಾ ವಂದನೆಗಳು.